ಹಿಂದಿ ಮೂವಿಯಲ್ಲೂ ಆಲ್ಮೋಸ್ಟ್ ಅದೇ ತರ ಎಲ್ಲ ಮಾಡ್ತಾರೆ ಆಕ್ಟರ್ಸ್ ಗಳು. ಕ್ರೇಜ್ ಇದೆ. ಹಾಗಾದ್ರೆ ನಾವು ದರ್ಶನ್ ಫ್ಯಾನ್ಸ್, ದರ್ಶನ್ ನಾವೆಲ್ಲ ಫ್ಯಾನ್ಸ್. ಆ ಸಿಂಹದ ಜೊತೆ ಗರ್ಜನೆ, ಮೈಯೆಲ್ಲ ರೋಮ ಎಲ್ಲ ಒಂಥರ ನೆಟ್ಟು ಆಗ್ಬಿಡುತ್ತೆ. ನಮಸ್ತೆ ಕರ್ನಾಟಕ, ನಾನ್ ನಿಮ್ಮ ಆಕಾಶ್ ಶೆಟ್ಟಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇವತ್ತಿನ ದಿವಸ ನೀವು ನೋಡ್ತಾ ಇರ್ಬೋದು ಟಾಕ್ಸಿಕ್ ಅನ್ನೋ ಒಂದು ಮೂವಿ. ಆ ಒಂದು ಮೂವಿ ಈಗ ಏನ್ ರಿಲೀಸ್ ಆಗ್ತಿದೆ 2 days ಅಲ್ಲಿ. ಸೊ ನಾವು ಶಿವಮೊಗ್ಗದಲ್ಲಿ ಇದೀವಿ ಇವತ್ತಿನ ದಿವಸ. ಆ ಮೂವಿ ಜನ ಎಷ್ಟು ವೇಟ್ ಮಾಡ್ತಾ ಇದಾರೆ, ಎಷ್ಟು ಜನ ಅದಕ್ಕೆ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ ಅಂತ ಅದನ್ನ ಪಬ್ಲಿಕ್ ಅವ್ರ ಜೊತೆ ತಿಳ್ಕೊಳ್ಳೋಣ. ಟಾಕ್ಸಿಕ್ ಮೂವಿಗೆ ಎಷ್ಟು ಜನ ವೇಟ್ ಮಾಡ್ತಿದ್ದಾರೆ ಎಲ್ಲದನ್ನ ಇವತ್ತಿನ ದಿವಸ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಸೊ ನಾನು ಫಾರ್ ದ ಫಸ್ಟ್ ಟೈಮ್ ಈ ಒಂದು ಸ್ಟ್ರೀಟ್ ವಿಸಿಟ್ ಸ್ಟ್ರೀಟಿಗೆ ಹಿಡಿತಾ ಇರೋದು. ಸೊ ನಮಗೂ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಏನೇ ಒಂದು ಪ್ರಾಬ್ಲಮ್ ಏನಾದ್ರು, ಏನೇ ಒಂದು ಮಿಸ್ಟೇಕ್ಸ್ ಮಾಡಿದ್ರು ದಳ್ಕೊಳ್ಳಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ವೆರಿ ಮಚ್. ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ವಿಡಿಯೋ. ನಿಮ್ಮ ಹೆಸರು? ನಮ್ಮ ಹೆಸರು ರಾಹುಲ್ ಅಂತ ಹೇಳಿ. ರಾಹುಲ್, ನೀವು? ದರ್ಶನ್. ನೀವು? ಪ್ರಜ್ವಲ್. ಓಕೆ, ನೀವು? ಚರಣ್. ನೀವು? ರೋಹಿತ್. ಓಕೆ, ಈಗ ಟಾಕ್ಸಿಕ್ ಮೂವಿ 2 days ಅಲ್ಲಿ ಈಗ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಎಲ್ಲ ನೋಡಿದಿರಲ್ಲ ಆಲ್ರೆಡಿ. ಸೊ ಓಕೆ, ಈಗ ಟಾಕ್ಸಿಕ್ ಒಂದು ಟ್ರೈಲರ್ ಅಲ್ಲಿ ಯಾವ ತರ ಕಾಣಿಸ್ಕೊಳ್ತಿದ್ದಾರೆ ಬ್ರೋ? 2 ಕ್ಯಾರೆಕ್ಟರ್ ಅಲ್ಲಿ ಅವ್ರೀಗ ಇದಾರಂತ ಕನ್ಫರ್ಮ್ ಆಗಿದೆ. ಸೊ ಅವ್ರ ಲುಕ್ ಹೇಗಿದೆ ಬ್ರೋ? ಲುಕ್ ಹೇಳೋದಾದ್ರೆ ಯಾವ ತರ, ನೀವು ಏನ್ ಹೇಳಕ್ ಇಷ್ಟಪಡ್ತಾರೆ ಲುಕ್ ಬಗ್ಗೆ? ರಾಣಂದು ಮಾಸ್ ಲುಕ್, ರಾಯದು. ಓಕೆ, ಟಿಕೆಟ್ ಇಂದು ನಾರ್ಮಲ್ ಆಗಿದೆ ಅಂತೆ. ಬಟ್ ಟಿಕೆಟ್ ಅದ್ರಲ್ಲಿ ವಿಲನ್ ಅಲ್ಲ, ಲೈಕ್ ಟಿಕೆಟ್ ಕೂಡ ಒಂದು ವಿಲನ್. ಸೊ ಓಕೆ, ಈಗ ಟಾಕ್ಸಿಕ್ ಒಂದು KGF ನಂತರ ಒಂದು ಬರ್ತಿರುವಂತ ಒಂದು ಮೂವಿ, ಓಕೆನಾ? ಆಲ್ಮೋಸ್ಟ್ 4 years ಆಗಿದೆ ಯಶಿಂದ ಯಾವ್ದು ಮೂವಿ ಬಂದಿಲ್ಲ. ಸೊ ಎಕ್ಸ್ಪೆಕ್ಟೇಷನ್ ಹೇಗಿದೆ ಬ್ರೋ ನಿಮಗೆ? ಈಗ ಯಾವ ತರ ಇರ್ಬೋದು ಮೂವಿ? KGF ಗಿಂತ ಚೆನ್ನಾಗಿರುತ್ತಾ ಬ್ರೋ? ಮತ್ತೆ ಈಗ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಮಾಡ್ಬೋದು ಬ್ರೋ? 200 ಮಾಡ್ಬೋದಾ? 200 ಆಗಿಲ್ಲ ಬ್ರೋ ಇನ್ನು. ಇಲ್ಲ, ಬುಕ್ಕಿಂಗ್ ನಡೀತಾ ಇದೆ. ಅದಂದ್ರೆ ಒಂದು 30 crore ಹತ್ರ ಹೋಗಿದೆ ಅಡ್ವಾನ್ಸ್ ಬುಕ್ಕಿಂಗ್ ಅಲ್ಲಿ. ಸೊ ಅದು ಫಸ್ಟ್ ಡೇ ಕಲೆಕ್ಷನ್ ಆಗ್ಬೋದು ಅಂತ ಇದ್ದಾರೆ. ಆಗ್ಬೋದು. ನಿಮ್ ಪ್ರಕಾರ ಹೇಳಿದ್ರೆ ಏನ ಮಾಡುತ್ತಾ ಫಸ್ಟ್ ಡೇ ಕಲೆಕ್ಷನ್ ಆಗುತ್ತಾ ಬ್ರೋ? ಒಂದು ಸೀಟ್ ಆಲ್ರೆಡಿ ಎಲ್ಲ ಸ್ಲಾಟ್ ಬುಕ್ ಆಗಿದೆ, ಸೀಟ್ ಸಿಗಲ್ಲ ಶಿವಮೊಗ್ಗದಲ್ಲಿ ಆಲ್ರೆಡಿ ಸಿಗೋದಲ್ಲ, ಎಲ್ಲ ಫುಲ್ ಬುಕ್ ಆಗಿದೆ. ಸೊ ಈಗ ಒನ್ ವರ್ಡ್ ಅಲ್ಲಿ ಅಥವಾ ಹಿಂಗ್ ಇರ್ಬೋದು ಅಂತ ಹೇಳೋದಾದ್ರೆ ಟಾಕ್ಸಿಕ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬ್ರೋ? ಮಾಸ್ ಆಗಿ ಸೈಕ್ ಆಗಿರೋ ಮೂವಿ, ಎಲ್ಲರೂ ನೋಡಿ. ಎಲ್ಲರೂ ನೋಡ್ಬೇಕು. ಸೊ ಹಂಗಾರೆ ನೀವು ತುಂಬಾ ವೇಟಿಂಗ್ ಅಲ್ಲಿ ಇದೀರಾ ಹಾಗಾದ್ರೆ? ನಾನು ಯಶ್ ಅಭಿಮಾನಿನೇ. ಹೌದಾ? ಓಕೆ, ಆಸ್ ಯಶ್ ಅಭಿಮಾನಿ ಫಸ್ಟ್ ಡೇ ಹೋಗ್ತಿದ್ದೀರಾ ಹಂಗಾರೆ? ಈಗ ಫಸ್ಟ್ ಶೋನೇ ಹೋಗ್ತಾ ಇದ್ದೀರಾ. ಸೊ ಈಗ ಬ್ರೋ ದುರಂಧರ್ ಗೊತ್ತಲ್ಲ ನಿಮ್ಗೆ? ದುರಂಧರ್ ಮತ್ತೆ ಟಾಕ್ಸಿಕ್ ಕ್ಲಾಶ್ ಆಗೋತಾರ ಅದ್ರಲ್ಲಿ ಇತ್ತು. ಸೊ ಈಗ ದುರಂಧರ್ ಮತ್ತೆ ಟಾಕ್ಸಿಕ್ ಏನಾದ್ರು ಒಟ್ಟಿಗೆ ಬರೋದಾಗಿದ್ರೆ ಯಾವ್ದಕ್ಕೆ ನೀವು ಫಸ್ಟ್ ಹೋಗ್ತಿದ್ರಿ ಮತ್ತೆ ಯಾವ್ದು ಒಳ್ಳೆದ್ ಮಾಡಿದ್ರೆ? ನೀವು ಬ್ರೋ? ಎಲ್ಲ ಟಾಕ್ಸಿಕ್ ಏನಾ? ಓಕೆ ಫೈನ್. ಹಂಗಾದ್ರೆ ಟಾಕ್ಸಿಕ್ ಹಾಗಾದ್ರೆ ಒಂದು ಒಳ್ಳೆ ವರ್ಲ್ಡ್ ಬ್ಲಾಸ್ಟ್ ಮಾಡ್ತಾರೆ ಅಂತ ಹೇಳ್ತೀರಾ ಪಕ್ಕಾನಾ? ಓಕೆ ಫೈನ್. ಈಗ ಒಂದಿಷ್ಟು ಜನ ಬ್ರೋ ನಾವು ಅವ್ರ ಫ್ಯಾನ್ ಎಲ್ಲ ಹಾಗೆ ಅಂತ ಹೇಳಕ್ ಹೇಳ್ತಾರೆ. ಸೊ ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ? ಈ ಒಂದು ಸ್ಯಾಂಡಲ್ವುಡ್ ನ ಬೇರೆ ಲೆವೆಲ್ ತಗೊಂಡ್ ಹೋಗ್ತಾ ಇದಾರೆ ಈ ಒಂದು ಮೂವಿಯಿಂದ. ಸೊ ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಬ್ರೋ? ಅವರಿಗೆಲ್ಲ ಸಪೋರ್ಟ್ ಮಾಡ್ಬೇಕಲ್ಲ, ನಾವು ಒಂದು ಕನ್ನಡಿಗರಾಗಿ ನಾವು ಸಪೋರ್ಟ್ ಮಾಡ್ಬೇಕು. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬ್ರೋ? ಈಗ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಅಂತ ಹೇಳಿದ ತಕ್ಷಣ ಅಂದ್ರೆ ಸ್ಯಾಂಡಲ್ವುಡ್ ಮಾತ್ರ ಬರೋದ್ ಬೇಡ, ಸೌತ್ ಇಂಡಿಯಾ ಅಂತಾನೆ ತಗೋಣ ಆಲ್ಮೋಸ್ಟ್. ಈಗ ನಮ್ ನಾರ್ತ್ ಸೌತ್ ಅಂತ ಫೈಟ್ ಅಂತ ಬಂದ್ರೆ ಅಂದ್ರೆ ಈಗ ಯಾವ ಮೂವಿ ಆದ್ರೆ ಏನು, ಎಲ್ಲ ನಮ್ ಇಂಡಸ್ಟ್ರಿಯಿಂದ ಬರ್ತಿದೆ, ನಮ್ ಫ್ಯಾಮಿಲಿಯಿಂದ ಬರ್ತಿದೆ, ನಾವು ಸಪೋರ್ಟ್ ಮಾಡ್ಬೇಕಲ್ಲ. ಇಂಡಿಯನ್ ಸಿನಿಮಾ ಅಂತ ತಗೊಂಡು ನಾವೆಲ್ಲ ಸಪೋರ್ಟ್ ಮಾಡ್ಲೇಬೇಕು. ಅದು ಇಲ್ಲದೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಇದೆ. ಸೊ ವಿ ನೀಡ್ ಟು ಸಪೋರ್ಟ್. ಸೊ ನೆಕ್ಸ್ಟ್ ಹಾಗಾದ್ರೆ ನೀವು ಬ್ರೋ, ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಒಂದು ಟಾಕ್ಸಿಕ್ ಬಗ್ಗೆ? ಟಾಕ್ಸಿಕ್ ಬಗ್ಗೆ ಅದೊಂದು ಒಳ್ಳೆ ಕಲೆಕ್ಷನ್ ಮಾಡುತ್ತೆ, ಹಾಗೆ ಒಳ್ಳೆ ಪಿಕ್ಚರ್, ಅದು ಒಳ್ಳೆ ಫಿಲಂ. ಟ್ರೈಲರ್ ಎಲ್ಲ ನೋಡಿದ್ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಬ್ರೋ ನಿಮಗೆ ಫಸ್ಟ್ ಎಕ್ಸ್ಪೆಕ್ಟೇಷನ್ ಇತ್ತಾ? ಟ್ರೈಲರ್ ಬಂದ್ರೆ ಇನ್ನೂ ಜಾಸ್ತಿ ಆಯ್ತಾ? ಟ್ರೈಲರ್ ಬಂದ್ಮೇಲೆ ಜಾಸ್ತಿ ಆಯ್ತು. ಅಂದ್ರೆ ಫ್ಯಾಮಿಲಿ ಅಂತ ಎಲ್ಲ ನೋಡೋ ಅಂತ ಪಿಕ್ಚರ್ ಅಲ್ಲ. ಆಲ್ರೆಡಿ ಅದು ಬಂದಿದೆ. ಈಗ ಬಂದಿರೋ ಯಂಗ್ಸ್ಟರ್ಸ್ಗೆಲ್ಲ ಒಂಥರ ಒಳ್ಳೆ ಇದಿದೆ, ಕ್ರೇಜ್ ಇದೆ ಆ ಪಿಕ್ಚರ್ ಇಂದ. ಎಷ್ಟ್ ಮೇಲೆ ಇನ್ನೊಂದ್ ಸ್ವಲ್ಪ ಕ್ರೇಜ್ ಜಾಸ್ತಿ ಆಗ್ತಾ ಇದೆ ಫ್ಯಾನ್ಸ್ ಗಳಿಗೆಲ್ಲ. ಫ್ಯಾನ್ಸ್ ಎಲ್ಲ ಜಾಸ್ತಿ ಆಗ್ತಾರೆ. ಥ್ಯಾಂಕ್ ಯು ಬ್ರೋ. ಬಟ್ ನೀವು ಏನಾದ್ರು ಹೇಳೋದಾದ್ರೆ, ಈಗ ನೋಡಿ ಎಲ್ಲಾ ಕಡೆ ಫುಲ್ ಸೋಲ್ಡ್ ಔಟ್ ಆಗ್ತಿದೆ. ಫಸ್ಟ್ ಡೇ ಎಲ್ಲೂ ಸಿಗ್ತಾನೆ ಇಲ್ಲ. ಎಷ್ಟೋ ಜನ ವಿತಿನ್ 1 hourಗೆ 23,000 ಎಲ್ಲ ಸೋಲ್ಡ್ ಔಟ್ ಆಯ್ತು. ಸೊ ಅದೇ ತರ ಒಂದು ಏನು ಬುಕ್ಕಿಂಗ್ಸ್ ರಿಲೀಸ್ ಆಗಿದ ಮೇಲೂ ಇರುತ್ತಾ? ಪಕ್ಕ ಇರುತ್ತೆ. ನಾವು ನಮಗೂ ಫಸ್ಟ್ ಡೇ ಸಿಕ್ಕಿರ್ಲಿಲ್ಲ. ಈಗ ಅದಕ್ಕೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾನ್ಯ ದಿವಸ ಇಲ್ಲಾಂದ್ರೆ ಶನಿವಾರ ಯಾವಾಗಾರು ಹೋಗೋಣ ಅಂತ ಹೋಗ್ಬೇಕಂತ ಕ್ರೇಜ್ ಇದೆ ನಮ್ಗೆ. ಕ್ರೇಜ್ ಇದೆ. ಹಾಗಾದ್ರೆ ನಾವು ದರ್ಶನ್ ಫ್ಯಾನ್ಸ್, ದರ್ಶನ್ ನಾವೆಲ್ಲ ಫ್ಯಾನ್ಸ್ ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ನಾವು ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ಹೌದು, ಯಾರ್ಯಾರು ಸ್ಯಾಂಡಲ್ವುಡ್ ಎಲ್ಲರಿಗೂ ಸಪೋರ್ಟ್, ಯಾವ ಭಾಷೆಗೂ ಬಿಡೋದಿಲ್ಲ ನಾವು. ಓಕೆ, ಎಲ್ಲಾ ಭಾಷೆಗೂ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಬ್ರೋ. ಹಾಗಾದ್ರೆ ಥ್ಯಾಂಕ್ ಯು.
ಹಾಯ್ ಬ್ರೋ, ಏನ್ ನಿಮ್ಮ ಹೆಸರು? ಹಲೋ, ವಿಕಾಸ್ ನನ್ನ ಹೆಸರು. ವಿಕಾಸ, ನೀವು? ಚಂದನ್. ಓಕೆ. ಟಾಕ್ಸಿಕ್ ಮೂವಿ ಇನ್ನೇನು 2 days ಅಲ್ಲಿ ರಿಲೀಸ್ ಆಗ್ತಿದೆ, ಗೊತ್ತೇ ಅಲ್ಲ ನಿಮಗೆ? ಟ್ರೈಲರ್ ಎಲ್ಲ ನೋಡಿದಿರಲ್ಲ ಟ್ರೈಲರ್? ಸೊ ಓಕೆ, ಈಗ ಒಂದು KGF ಆದ್ಮೇಲೆ ಒಂದು 4 years ಆದ್ಮೇಲೆ ಬರ್ತಿರುವಂತ ಒಂದು ಮೂವಿ, ಓಕೆನಾ? ಯಶಿಂದು ಮೋಸ್ಟ್ ಅವೈಟೆಡ್ ಮೂವಿ, ಓಕೆನಾ? ಸೊ ಎಲ್ಲ ತುಂಬಾ ಫ್ಯಾನ್ಸ್ ಅಲ್ಲಿ ಎಷ್ಟೋ ಟೈಮ್ ಇಂದ ಕಾಯ್ತಾ ಇದ್ರು. ಸೊ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಬ್ರೋ? ನೀವು ಒಂದು ಟಾಕ್ಸಿಕ್ ಅನ್ನೋದೊಂದು ಮೂವಿ ಲಾಂಚ್ ಅಂದ್ರೆ ಅನೌನ್ಸ್ ಆದಾಗ ಬರುತ್ತೆ ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಬ್ರೋ? ಹೇಗಿರ್ಬೋದು ಅನ್ಸುತ್ತೆ ಮೂವಿ? ಫಸ್ಟ್ ಆಫ್ ಆಲ್ ಐ ಆಮ್ ಬಿಗ್ ಫ್ಯಾನ್ ಆಫ್ ಯಶ್. ಓಕೆ. ತುಂಬಾ ಚಿಕ್ಕವನಿದ್ದಾಗಿಂದಾನೆ ತುಂಬಾ ಯಶ್ ಫ್ಯಾನ್, ದೊಡ್ಡ ಫ್ಯಾನು. ಓಕೆ. ಸೊ ಚಿಕ್ಕವನಿದ್ದಾಗಿಂದ ಮೂವೀಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ತುಂಬಾ ಟ್ರಾಜಡಿ ಆಯ್ತು ಮೂವಿ ಬಗ್ಗೆ. ಓಕೆ. ಅಂದ್ರೆ ಈ ಲೇಡೀಸ್ ಎಲ್ಲ ಅದನ್ನ ರಿಲೀಸ್ ಮಾಡಬಾರ್ದು ಹಾಗೆ ಅಂತ, ಅಂದ್ರೆ ನೋಡೋಕ್ಕಿಂತ ಮುಂಚೆನೆ ಡಿಸೈಡ್ ಡಿಸೈಡ್ ಮಾಡ್ಬಿಟ್ರು. ಅದೇ. ಸೊ ನೋಡ್ಬೇಕು, ಇನ್ನೇನ್ ಟ್ರೈಲರ್ ನೋಡಿದೀವಿ, ಫುಲ್ ಮೂವಿ ನೋಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಸೊ ಇನ್ನೇನ್ 2 days ಏನೋ ಇದೆ, ನೋಡೋಣ ಬೇಗ ಆಗುತ್ತೆ ಅಂತ. ಓಕೆ ಬ್ರೋ, ಈಗ ನೋಡಿ, ಈಗ ರಾಮಾಯಣ ಕೂಡ ಬರ್ತಾ ಇದೆ, ಈಗ ಟಾಕ್ಸಿಕ್ ಆಗ್ತಿದೆ, ರಾಮಾಯಣ ಕೂಡ ಬರ್ತಾ ಅಂದ್ರೆ ಈಗ ಯಶ್ ಈ ಒಂದು ಇಯರ್ ತುಂಬಾ ಲೈಕ್ ಏನಂದ್ರೆ ತುಂಬಾ ಲಕ್ಕಿ ಇಯರ್ ಇದ್ದಂಗಿದೆ, ಓಕೆನಾ? ಸೊ ಏನ್ ಹೇಳಕ್ ಇಷ್ಟಪಡ್ತೀವಿ ಆ ರಾವಣನ್ ಕ್ಯಾರೆಕ್ಟರ್ ಅಲ್ಲಿ ನೋಡಿದಾಗ ಯಶ್ ನಿಮ್ಗೆ ಏನ್ ಅನ್ಸುತ್ತೆ ಬ್ರೋ? ಆಕ್ಚುಲಿ ಇಟ್ಸ್ ಅ ಗುಡ್ ಕ್ಯಾರೆಕ್ಟರ್ ಫಾರ್ ಹಿಮ್. ಓಕೆ. ಒಳ್ಳೆ ಕ್ಯಾರೆಕ್ಟರ್ ಅನ್ಕೊಬಹುದು. ಒಳ್ಳೆ ಆಕ್ಟ್ ಮಾಡಿದ್ದಾರೆ. ಟ್ರೈಲರ್ ಟೀಸರ್ ಬಿಟ್ಟಿದ್ದಾರೆ ಆಲ್ರೆಡಿ, ಬಿಟ್ಟಿದ್ದಾರೆ. ಟೀಸರ್ ನೋಡಿದೀವಿ, ಮತ್ತೆ ಟಾಕ್ಸಿಕ್ ನೋಡಿದೀವಿ. ಇನ್ನೇನು ರಾಮಾಯಣ ಒಂದು ಮೂವಿ ನೋಡಿದ್ರೆ ಅಷ್ಟೇ. ಓಕೆ. ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಬ್ರೋ ಒಂದು ಟಾಕ್ಸಿಕ್ ಮೂವಿ ಬಗ್ಗೆ? ಹೇಗಿರ್ಬೋದು? ಸೈಡ್ ಇಲ್ಲ, ಯಾಕೆಂದ್ರೆ ನಾನು ಫಿಲಮ್ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ, ಹಂಗಾಗಿ ನಾನು ಅಂದ್ರೆ ಕೇಳಿರ್ತೀನಲ್ಲ, ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳಿರ್ತಾರಲ್ಲ, ಅದ್ರ ಬೇಸಿಸ್ ಮೇಲೆ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು. ಅದೇ ಇದೊಂದು ನೋಡ್ಕೊಂಡಲ್ಲ, ಲೇಡೀಸ್ ಇನ್ನೊಂದು ಅದ್ರ ಬಗ್ಗೆ ಓಕೆ ಓಕೆ ಕಾಂಟ್ರವರ್ಸಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನೋಡ್ದೇನೆ ಫಸ್ಟ್ ಡಿಸೈಡ್ ಮಾಡಬಾರ್ದಿತ್ತು, ಬಟ್ ನೋಡೋಣ. ಅಂದ್ರೆ ಯಶ್ ಅವ್ರು ಹೇಳಿದ್ದಾರೆ ಫ್ಯಾನ್ಸ್ ಗಳು ತಲೆ ತಗ್ಸೋ ತರ ಯಾವತ್ತು ನಾವು ಕೆಲಸ ಮಾಡೋದು ಇಲ್ಲ ಅಂತ. ಸೊ ನಾವು ಅದೇ ಒಂದು ಹೋಪ್ ಮೇಲೆ ಇದೀವಿ. ಸೊ ಬ್ರೋ, ಈಗ ಕಲೆಕ್ಷನ್ ಅಂತ ನೋಡೋದಾದ್ರೆ ಯಾವ ತರ ಒಂದು ದಂಗಲ್ದು ರೆಕಾರ್ಡ್ ಏನಿತ್ತು ಅದನ್ನ 2000 crore ಇದೆಯಲ್ಲ, ಅದನ್ನ ಮಾಡ್ಬೋದಾ? ಬ್ರೇಕ್ ಮಾಡುತ್ತಾ ಬ್ರೋ? ಓಕೆ ಬ್ರೋ. ಮತ್ತೆ ಈಗ ಏನೋ ಒಂದು ಎಷ್ಟೋ ಜನ ಫ್ಯಾನ್ ವಾರ್ಸ್ ಅಂತ ನೋಡಕ್ ಹೋಗ್ತಾರೆ. ಈಗ ನೋಡಿ ಬ್ರೋ, ಯಾರೇ ಮಾಡೋದು ಸ್ಯಾಂಡಲ್ವುಡ್ ನ ಒಂದು ರೇಂಜ್ ತಗೋಬೇಕಂದ್ರೆ ನೋಡೋದಲ್ವಾ, ಇವ್ರು ಅಂತಲ್ಲ, ಯಾರೇ ಮಾಡ್ಲಿ ನಾವು ಸಪೋರ್ಟ್ ಮಾಡ್ಬೇಕು ಅಂತವ್ರು ಏನ್ ಹೇಳಕ್ ಇಷ್ಟಪಡ್ತೀರ ಬ್ರೋ? ಆಕ್ಚುಲಿ ತುಂಬಾ ಹೈ ಲೆವೆಲ್ ಅಲ್ಲಿ ಬೆಳೆಯೋದ್ ನೋಡಕ್ ನಮಗೂ ಬಹಳ ಇಷ್ಟ. ಅದ್ರಲ್ಲೂ ಕನ್ನಡ ಇಂಡಸ್ಟ್ರಿ ಅಂದ್ರೆ ತುಂಬಾ ಇಷ್ಟ. ಎಷ್ಟೊಂದ್ ಕೆಳಗಡೆ ಹೋಗಿದೆ, ಅದ್ರಲ್ಲೂ ಇಂಥವ್ರು ಬಂದು ಕೈ ಹಿಡಿದ್ರೆ ಏನೋ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನ್ಸಿಕೆ. ಓಕೆ ಬ್ರೋ, ಈಗ ಬುಕ್ ಮಾಡಿದೀರಾ ಫಸ್ಟ್ ಡೇ ಸಿಗೋ ಡೌಟ್, ಬಟ್ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಸೋಲ್ಡ್ ಔಟ್ ಆಗಿದೆ. ಸೊ ಸ್ಯಾಟರ್ಡೆ ಹೋಗೋದು ಅಂತ ಪ್ಲಾನ್ ಇದೆಯಾ? ಓಕೆ ಬ್ರೋ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್. ಸೊ ಹಾಯ್, ನಿನ್ನ ಹೆಸರಿಂದ? ಪವನ್. ನೀನು? ನಾಗರಾಜ್. ನೀನು? ಗಗನ್. ಓಕೆ. ಎಲ್ಲಿ ಇದೆ ಪ್ರಾಪರ್? ಶಿವಮೊಗ್ಗನ? ಇಲ್ಲ, ಹೊನ್ನಾಳಿಯಿಂದ ಬರೋದು. ಹೊನ್ನಾಳಿಯಿಂದ ಬರೋದಾ? ಓಕೆ. ಈಗ ಟಾಕ್ಸಿಕ್ ಮೂವಿ ಗೊತ್ತಾ ನಿಮ್ಗೆ? ಏನೇನ್ 2 days ಅಲ್ಲಿ ರಿಲೀಸ್ ಆಗ್ತಿದೆ ಅಲ್ವಾ? ಟೀಸರ್ ಎಲ್ಲ ನೋಡಿದಲ್ಲ? ಟೀಸರ್ ಟ್ರೈಲರ್ ಎಲ್ಲ ನೋಡಿದ? ಸೊ ಓಕೆ, ಈಗ ಟಾಕ್ಸಿಕ್ ಅನ್ನೋದೊಂದು ಮೂವಿ ಫಸ್ಟ್ ಅನೌನ್ಸ್ ಮಾಡಿದಾಗ ಎಷ್ಟು ಮೂವಿ ಸುಮಾರು ವರ್ಷಗಳಂತ ಬರ್ತಿರೋದು, ಏನ್ ಅನ್ಸುತ್ತೆ ನಿಮಗೆ ಅವಾಗ? ಅಲ್ಲ, ರಾಕಿಂಗ್ ಸ್ಟಾರ್ ಎಷ್ಟು ಮಾಡ್ತಾ ಇರೋದು ನಮ್ ಕರ್ನಾಟಕದವರು, ಅವ್ರಿಗೆ ಒಂದ್ ಸಪೋರ್ಟ್ ಮಾಡ್ಬೇಕು. ಮತ್ತೆ ಟಾಕ್ಸಿಕ್ ಫಿಲಮ್ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರೋದು. ಮತ್ತೆ ನಮ್ ಕನ್ನಡ ಸಿನಿಮಾ ಆಲ್ ಓವರ್ ಎಲ್ಲ ಕಾಲಿವುಡ್, ಬಾಲಿವುಡ್, ಹಾಲಿವುಡ್, ಟಾಲಿವುಡ್ ಇವರೆಲ್ಲ ಹೀರೋಯಿನ್ಸ್ ತಗೊಂಡು ಯಶ್ ಅವ್ರು ಹೇಳಿದ ಪ್ರಕಾರ ಎಲ್ಲ ಹೀರೋಯಿನ್ಸ್ ಒಂದೇ ಇಂಡಸ್ಟ್ರಿಗೆ ತಂದಾರೆ, ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ. ಅದೊಂದು ನಮಗೆ ಹೆಮ್ಮೆ, ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಹೆಮ್ಮೆ ತರ ಅಂತ ವಿಷಯ. ಮತ್ತೆ ಚೆನ್ನಾಗಿದೆ ಟಾಕ್ಸಿಕ್ ಮೂವಿ, ಎಲ್ಲಾರು ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಿ ಸಪೋರ್ಟ್ ಮಾಡ್ರಿ. ಪೈರಸಿ ಮಾತ್ರ ಮಾಡಕ್ ಹೋಗ್ಬೇಡ್ರಿ, ನಮ್ ಕನ್ನಡ ಸ್ಯಾಂಡಲ್ವುಡ್ ಮೂವೀಸ್ ನ ಬೆಳೆಸ್ರಿ ಅಷ್ಟೇ. ಅದೇ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಈಗ ನೀ ನೋಡಿ, ಈಗ ನಿನಗೆ ಫಸ್ಟ್ ಟ್ರೈಲರ್ ನೋಡಕ್ಕಿಂತ ಮುಂಚೆನೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆಯ್ತು ಟ್ರೈಲರ್ ನೋಡಾದ್ಮೇಲೆ ಈ ತರ ಇರ್ಬೋದು ಅಂತ ಮುಂಚೆನೆ ಎಕ್ಸ್ಪೆಕ್ಟೇಷನ್ ಇತ್ತು? ಹೌದಾ? ಯಶ್ ಮೂವಿ ಆದ್ಮೇಲೆ ಚೆನ್ನಾಗಿರ್ಬೋದು ಅಂದ್ರೆ ಫಸ್ಟೇ ಇತ್ತು ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್? ಓಕೆ. ಈಗ ನಾರ್ಮಲ್ ಆಗಿ ಒಂದ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಮಗ? ಫಸ್ಟ್ ಡೇ ಒಂದು 230 ಮಾಡುತ್ತಾ? ಅಂದ್ರೆ ಪುಷ್ಪದ ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತ ಎಲ್ಲಾ ಫ್ಯಾನ್ಸ್ ಎಲ್ಲಾ ಸ್ಟೋರಿ ಎಲ್ಲಾ ನೋಡಿದ್ರೆ ಕಂಡುಹಿಡಿಬಹುದು. ಬಹಳ ದಿನದ ನಂತರ ಫಿಲಂ ರಿಲೀಸ್ ಆಗ್ತಿದೀವಿ. ಓಕೆ. ಫಸ್ಟ್ ಡೇ ಹೋಗ್ತಿದ್ದೀರಾ ಮಗ? ಹೋಗ್ತಾ ಇದ್ದೀರಾ? ಎಲ್ಲಿ ಬುಕ್ ಮಾಡಿದೀರಾ? ಇಲ್ಲೇ ಮಾಲಲ್ಲಿ ಬುಕ್ ಮಾಡಿದೀರಾ? ಓಕೆ ಮಗ, ಈಗ ನೀನು ಈಗ ನೋಡಿ, ಈಗ KGF ನೋಡಿದೀಯಾ ನೀನು? KGF ಆಲ್ರೆಡಿ ಒಂದು ಏನು ಮೀಟ್ ಮಾತ್ರ ಅಂದ್ರೆ ಎಷ್ಟು ಕ್ರೇಜ್ ಇತ್ತು, ಜನ ನೋಡಿದ್ಮೇಲಂತೂ ಒಳ್ಳೆ ಕಲೆಕ್ಷನ್ ಮಾಡ್ತು, ಚೆನ್ನಾಗಿದೆ ಅಂತಂದ್ರು. ಸೊ ಅದೇ ಲೆವೆಲ್ ಅಲ್ಲಿ ಟಾಕ್ಸಿಕ್ ಇರುತ್ತೆ, ಪಕ್ಕ ಇರುತ್ತೆ.
ಹೌದಾ? KGF ಗಿಂತ ತ್ರಿಬಲ್ ಇರುತ್ತೆ. ರೆಕಾರ್ಡ್ ಮುರಿಯುತ್ತೆ. 2000 crore ಕ್ರಾಸ್ ಮಾಡ್ಬೇಕು ಅಂತಿದೆ, ಕ್ರಾಸ್ ಮಾಡ್ಬೇಕು ಅದು. ಮಾಡೇ ಮಾಡುತ್ತಾ? ಮಾಡುತ್ತೆ. ಓಕೆ, ಹಂಗಾರೆ ದಂಗಲ್ದು ಕ್ರಾಸ್ ಮಾಡುತ್ತಾ ಮಗ? 2000 ಇದೆ, 2000 crore ಇದೆ ದಂಗಲ್ದು. ಕ್ರಾಸ್ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ಸ್ಯಾಂಡಲ್ವುಡ್ ಇಂಡಸ್ಟ್ರಿ ನಮ್ ಫ್ಯಾನ್ಸ್ ಎಲ್ಲ ನಾವು ಅನ್ಕೊಂಡಿರೋದು ಹಂಗೆ. ಹೌದಾ? ಫೈಟ್ ಆಗುತ್ತೆ ಹಾಗಾದ್ರೆ. ಫೈಟ್ ಆಗುತ್ತೆ. ಸೊ ನೋಡಿ, ಈಗ ಎಲ್ಲ ಬೇರೆ ಇಂಡಸ್ಟ್ರಿ ಫಿಲಮ್ ಅವ್ರೆಲ್ಲ ಮುಂದಾಕ್ಬಿಟ್ಟಿದ್ದಾರೆ. ಯಾರು ಈಗ ಇದೇ ಇಲ್ಲ, ನಾವು ಚಾಲೆಂಜ್ ಮಾಡೋರೇ ಇಲ್ಲ ಈಗ ಟಾಕ್ಸಿಕ್ಗೆ. ಹೌದು. ಈತ ಮುಂದಾಕಿದ್ದಾರೆ, ಆಮೇಲೆ ಬೇರೆ ಒಂದು ಇಂಡಸ್ಟ್ರಿ ಮೂವೀಸ್ ಒಳ್ಳೊಳ್ಳೆ ಮೂವೀಸ್ ಎಲ್ಲ ಮುಂದಾಕಿದ್ದಾರೆ. ಸೊ ಹಂಗಾರೆ ಪಕ್ಕ ಕ್ರಾಸ್ ಮಾಡುತ್ತೆ ಅಂತ ಹೇಳ್ತೀರಾ? ಕ್ರಾಸ್ ಫಸ್ಟ್ ಡೇ ಮಗ, ಈಗ ನೋಡು, ನಾವೀಗ ಫಸ್ಟ್ ಬುಕಿಂಗ್ಸ್ ಓಪನ್ ಆದಾಗ ಪರ್ ಅವರ್ 23,000, 25,000, 30,000 ಎಲ್ಲ ಟಿಕೆಟ್ ಸೋಲ್ಡ್ ಆಗ್ತಿತ್ತು. ಈಗ ಎಷ್ಟೋ ಜನ ಫಸ್ಟ್ ಡೇ ರಿವ್ಯೂ ನೋಡಿ ಹೋಗೋಣ ಅಂತ ಇರ್ತಾರೆ. ಸೊ ಅವತ್ತು ನೋಡಿದ್ಮೇಲೆ ಜನನು ಹಂಗೆ ಕ್ರೇಜ್ ಅಲ್ಲಿ ಬುಕ್ ಮಾಡ್ತಾರೆ, ನೆಕ್ಸ್ಟ್ ಡೇಗೆ ಮಾಡ್ತಾರೆ. ಪಕ್ಕಾ ಮಾಡ್ತಾರೆ. ಒಂದ್ಸಲಿ ಹೋಗ್ರೆ ಇನ್ನು ಬಹಳ ಸಲ ಹೋಗ್ತಾರಣ ನೋಡಿ. ಯಾಕಂದ್ರೆ ಚೆನ್ನಾಗಿದೆ ಅಣ್ಣ, ಟಾಕ್ಸಿಕ್ ಮೂವಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀವಿ. ಇರುತ್ತೆ, ಅನ್ಕೊಳೋದಲ್ಲ, ಇರುತ್ತೆ. ಟಾಕ್ಸಿಕ್ ಮೂವಿ ಚೆನ್ನಾಗ್ ಬರುತ್ತೆ ಅಷ್ಟೇ. ಓಕೆ ಮಗ, ಥ್ಯಾಂಕ್ ಯು ಮಗ. ಸರಿ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಹಾಯ್ ಬ್ರೋ, ನಿಮ್ಮ ಹೆಸರು? ವಿನುನಾ? ನೀವು? ನನ್ನ ಹೆಸರು ಜಿಲ್ಸನ್. ಓಕೆ, ಎಲ್ಲಿ, ಯಾವ ಊರು ನಿಮ್ದು? ನಮ್ದು ಎನ್ಆರ್ಪುರ. ಇಬ್ರುದುನಾ? ಓಕೆ ಫೈನ್. ಈಗ ನಾನೀಗ ಒಂದು ಟಾಕ್ಸಿಕ್ ಒಂದು ಮೂವಿ 2 ದಿವಸದಲ್ಲಿ ಬರ್ತಾ ಇದೆ ಮೂವಿನ, ಓಕೆನಾ? ಅದ್ರ ಬಗ್ಗೆ ಒಂದು ಪಬ್ಲಿಕ್ ರಿವ್ಯೂ ಅಂತ ಬಂದಿರೋದು. ಸೊ ಈಗ ನೀವು ಟ್ರೈಲರ್ ನೋಡಿದಿರಲ್ಲ? ಟ್ರೈಲರ್ ನೋಡಿ. ಓಕೆ, ಈಗ ನಿಮಗೆ ಫಸ್ಟ್ ಈಗ ಟಾಕ್ಸಿಕ್ ಏನೊಂದು ಅನೌನ್ಸ್ ಆಯ್ತಲ್ಲ, ನಿಮ್ಗೆ ಅವಾಗ್ಲೇನೆ ಆ ಒಂದು ಮೂವಿ ಮೇಲೆ ಮತ್ತೆ ಗ್ಲಿಮ್ಸ್ ಎಲ್ಲ ಬಿಟ್ಟ ಒಂದು ಎಕ್ಸ್ಪೆಕ್ಟೇಷನ್ ಅವಾಗ್ಲೇನೆ ಇತ್ತು, ಅಥವಾ ಈಗ ಟ್ರೈಲರ್ ನೋಡಾದ್ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ನಿಮಗೆ ಬಂದಿತ್ತು? ಟ್ರೈಲರ್ ನೋಡಾದ್ಮೇಲೆ. ಸೊ ಈಗ ಇಂಥ ಒಂದು ದೊಡ್ಡ ಮೂವಿ, ದೊಡ್ಡ ಸ್ಕೇಲಲ್ಲಿ ಮಾಡ್ತಾ ಇರೋಂಥ ಮೂವಿ, ಲೈಕ್ ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಫಸ್ಟ್ ಇಂಥ ಒಂದು ತುಂಬಾ ಸ್ಕ್ರೀನ್ ಸಿಕ್ಕಿರುತ್ತೆ. ಫಸ್ಟ್ ಡೇ ಕಲೆಕ್ಷನ್ ಅಂತ ನೋಡಿದ್ರೆ ಒಂದು ಎಷ್ಟು ಮಾಡ್ಬೋದು ಬ್ರೋ? ಒಂದು 250-300 ಕೋಟಿ ಮೇಲೆ. ಹಂಗಂದ್ರೆ ಪುಷ್ಪದಂತೂ ರೆಕಾರ್ಡ್ ಬ್ರೇಕ್ ಆಗುತ್ತೆ. ಪಕ್ಕ ಬ್ರೇಕ್ ಆಗುತ್ತೆ. ಯಾಕಂದ್ರೆ ಒಳ್ಳೆ ಮೂವಿ, ಟ್ರೈಲರ್ ಹಂಗಿದೆ ಅಂದ್ಮೇಲೆ ಇನ್ ಮೂವಿ ಹೇಳಂಗೆ ಇಲ್ಲ. ಓಕೆ ಫೈನ್. ಈಗ ಯಶ್ ಅವ್ರ ಲುಕ್ ನೋಡಿದ, ಒಂದು ಡಬಲ್ ರೋಲ್ ಅಲ್ಲಿ ಈಗ ಕಾಣಿಸ್ಕೊಳ್ತಿದ್ದಾರೆ. ಈ ಒಂದಿಷ್ಟೋ ಜನ ಹೇಳ್ತಿದ್ದಾರೆ ತ್ರಿಬಲ್ ರೋಲ್ ಇರ್ಬೋದು ಅಂತ ಹೇಳ್ತಾರೆ, ರೂಮಿ ಅಂತ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಬ್ರೋ? ಹೇಗಿದೆ ಟಾಕ್ಸಿಕ್ ಅಲ್ಲಿ ಯಶ್ ಅವ್ರ ಲುಕ್ ಹೇಗಿದೆ? ಮತ್ತೆ ಈ ಆಲ್ ವುಮೆನ್ಸ್ 4 ಜನ ವುಮೆನ್ಸ್ ಇದ್ದಾರೆ, ಅವ್ರ ಬಗ್ಗೆ ಎಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ? ಅದೇ ಯಶ್ ಈಗಿಂದಲ್ಲ ಅವಾಗಿಂದನು ಅವರು ಸ್ಟಾರ್ ಒಳ್ಳೆ ಲುಕ್, ಅವ್ರ ಲುಕ್ ಅಲ್ಲಿ ಹೇಳಂಗೆ ಇಲ್ಲ. ಅಂದ್ರೆ ಡ್ರೆಸ್ಸಿಂಗ್ ಸೆನ್ಸ್ ಅಂದ್ರೆ ಚೆನ್ನಾಗಿದೆ ಅಂತ ಚೆನ್ನಾಗಿದೆ. ವಾಕಿಂಗ್ ಸ್ಟೈಲು ಅದೇ ಎಲ್ಲ ಕ್ರೇಜಿಯಾಗಿ ಮಾಡಿದ್ದಾರೆ ಮೂವಿ. ಅಲ್ಲ ಟ್ರೈಲರ್ ಇನ್ನು ಮೂವಿ ನೋಡಿಲ್ಲ, ಹೋಗ್ಬೇಕು 26ನೇ ತಾರೀಕು. ಹೋಗ್ತಿದ್ದೀರಾ ಫಸ್ಟ್ ಡೇ? ನೀವು ಬ್ರೋ? ನಾವು ಬುಕಿಂಗ್ ಮಾಡಿದೀವಿ. ಬುಕ್ ಮಾಡಿದ್ದೀರಾ? ಎಲ್ಲಿ? ಎನ್ಆರ್ಪುರದಲ್ಲಿ? ಶಿವಮೊಗ್ಗದಲ್ಲಿ. ಓಕೆ ಫೈನ್. ಈಗ ಹಂಗಾದ್ರೆ ದೊಡ್ಡ ಸ್ಕೇಲ್ ಅಲ್ಲಿ ಮಾಡಿದ್ರೆ ಒಳ್ಳೆ ಬಜೆಟ್ ಅಂತ ಕಲೆಕ್ಷನ್ ಮಾಡುತ್ತೆ ಅಂತ ಹೇಳ್ತೀರಾ? ಮಾಡುತ್ತೆ, ಪಕ್ಕ ಮಾಡುತ್ತೆ. ಓಕೆ ಫೈನ್ ಬ್ರೋ. ಈಗ ಒಂದಿಷ್ಟು ಜನ ಫ್ಯಾನ್ ವಾರ್ಸ್ ಅಂತೆಲ್ಲ ಮಾಡಕ್ ಹೋಗ್ತಾ ಇದಾರೆ, ಹಾಗೆ ಹೀಗೆ ಅಂತೆಲ್ಲ. ಸೊ ಅಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸ್ಯಾಂಡಲ್ವುಡ್ ಅನ್ನೋ ಒಂದು ಮೂವಿ ಅಂದ್ರೆ ಯಾವ್ದೋ ಒಂದು ರೇಂಜ್ ತಗೊಂಡ್ ಹೋಗ್ತಿದಾರೆ ಅಂದ್ಮೇಲೆ ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು. ಸೊ ಅಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಎಲ್ಲರೂ ಸಪೋರ್ಟ್ ಮಾಡಿದ್ರೇನೆ ನಮ್ಮ ಒಂದು ಸ್ಯಾಂಡಲ್ವುಡ್ ಬೆಳೆಯೋದು. ಅದೇ. ಓಕೆ ಬ್ರೋ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಯ್ತಾ? ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಸೊ ನಿಮ್ಮ ಹೆಸರು ಎಂತ? ಸುಮಾ ಅಂತ. ನೀವು? ನಿಶಿತ್. ಓಕೆ, ನೀವು? ಖುಷಿ. ಓಕೆ ಫೈನ್. ಏನಿಲ್ಲ, ಇವತ್ತೊಂದು ಪಬ್ಲಿಕ್ ರಿವ್ಯೂ ತಗೊಳ್ತಿದ್ದೆ ಒಂದು ಟಾಕ್ಸಿಕ್ ಮೂವಿ ಬಗ್ಗೆ. ಸೊ ಈಗ ಇನ್ನೇನು 2 days ಅಲ್ಲಿ ರಿಲೀಸ್ ಆಗ್ತಿದೆ. ಟ್ರೇಲರ್ ಎಲ್ಲ ನೋಡಿದ್ದೀರಾ? ಓಕೆ ಫೈನ್. ಈಗ ಒಂದು 2 days ಅಲ್ಲಿ ರಿಲೀಸ್ ಆಗ್ತಿದೆ. ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಒಂದು ಟಾಕ್ಸಿಕ್ ಮೂವಿ ಮೇಲೆ, ಮತ್ತೆ ಎಷ್ಟು ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ? ಅಂದ್ರೆ ಡಬಲ್ ರೋಲ್ ಇರ್ಬೋದು ಅನ್ಕೊಂಡಿದೀವಿ. ಡಿಫ್ರೆಂಟ್ ಇಷ್ಟು ಯಾವ್ದು ಮೂವಿ ಈ ತರ ಮಾಡಿಲ್ಲ. ಏನೋ ನೆಕ್ಸ್ಟ್ ಮೂವಿ ಚೆನ್ನಾಗಿರ್ಬೋದು ಅನ್ಕೊಂಡಿದೀವಿ. ಓಕೆ, KGF ತರನೇ ಒಂದು ಮ್ಯಾಚ್ ಮಾಡುತ್ತಾ ಅದು? ಆಡಿಯನ್ಸ್ ನ ರೀಚ್ ಮಾಡುತ್ತೆ ಅಂತ ಹೇಳ್ತೀರಾ? ಮಾಡ್ಬೋದಲ್ಲ. ಸೊ ಈಗ ಒಂದು ದಂಗಲ್ದೊಂದು 2000 ಒಂದು ಇದಿದೆ, ರೆಕಾರ್ಡ್ ಇದೆ, ಓಕೆನಾ, ಕಲೆಕ್ಷನ್ ಇದು. ಸೊ ಅದನ್ನ ಬೀಟ್ ಮಾಡ್ಬೋದಾ ಓವರ್ ಆಗಿ, ಆಲ್ ಓವರ್ ಅಲ್ಲಿ? ಮಾಡ್ಬೋದು. ಅಂದ್ರೆ ಅವ್ರದ್ದು ಇವಾಗೆಲ್ಲ ಆಲ್ಮೋಸ್ಟ್ ರಾವಣ ಒಂದು ಅದೊಂದು ಬಂದಿದೆ ಅಲ್ಲ, ಎರಡನ್ನೂ ನೋಡಿದ್ರೆ ಕಂಪೇರ್ ಮಾಡಿದ್ರೆ ಆಗ್ಬೋದಲ್ಲ. ಸೊ ಓಕೆ ಫೈನ್. ಮತ್ತೆ ಏನಿಲ್ಲ, ಈಗ ತುಂಬಾ ಜನ ಎಲ್ಲ ಕಾಂಟ್ರವರ್ಸಿ ಹಿಂಗೆ ಏನದು ಎಷ್ಟೋ ಜನ ಕೇಸ್ ಮಾಡೋದಾಗ್ಲಿ ಆ ತರ ಎಲ್ಲ ಮಾಡ್ತಾ ಇದಾರೆ. ಟಾಕ್ಸಿಕ್ ಅಂದ್ರೆ ಟಾಕ್ಸಿಸಿಟಿ ಜಾಸ್ತಿ ಇದೆ, ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಲೈಕ್ ಏನ್ ಗೊತ್ತಾ, ಕನ್ನಡ ಮೂವಿ ಅಂತ ಹೇಳಿ ಅವ್ರಿಗೆ ಮಾಡಿದಾರೆ ಅಂತಲ್ಲ, ಹಿಂದಿ ಮೂವಿಯಲ್ಲೂ ಆಲ್ಮೋಸ್ಟ್ ಅದೇ ತರ ಎಲ್ಲ ಮಾಡ್ತಾರೆ ಆಕ್ಟರ್ಸ್ ಗಳು. ಎಲ್ಲಾನು ಪಾಸಿಟಿವ್ ಥಿಂಕ್ ಮಾಡಿ. ಓಕೆ, ಎಲ್ಲ ನಾವು ಪಾಸಿಟಿವ್ ಆಗಿ ತಗೋಬೇಕು. ಏನಂದ್ರೆ ಅವ್ರು ಇವಾಗ ಅದನ್ನ ಮಾಡಿದಾರೆ ಅಂದ್ರೆ ಫಸ್ಟ್ ಮೂವಿ ಹೋಗಿ ನೋಡ್ಬೇಕು, ಆಮೇಲೆ ಅದ್ರ ಮೇಲೆ ಒಂದು ರಿಲೀಸ್ ನೋಡ್ಬಿಟ್ಟು ಐಡೆಂಟಿಫೈ ಮಾಡಕ್ ಆಗಲ್ಲ, ಫುಲ್ ಮೂವಿ ನೋಡ್ಬೇಕು ಅಷ್ಟೇ. ಲೈಕ್ ಈಗ ಫಸ್ಟ್ ಡೇ ಕಲೆಕ್ಷನ್ ಅಂತ ಹೋದ್ರೆ ಒಂದು ಎಷ್ಟು ಮಾಡ್ಬೋದು? ಈಗ ಒಂದು ಪುಷ್ಪದೊಂದು ಇದಿದೆ 230 ಏನೋ ಇದೆ, ಓಕೆನಾ, ಅದನ್ನ ಬೀಟ್ ಮಾಡ್ಬೋದು ಅಂತೀರಾ ಫಸ್ಟ್ ಡೇ ಕಲೆಕ್ಷನ್ ಅಲ್ಲಿ? ಮಾಡ್ಬೋದಲ್ಲ. ಸೊ ಈಗ ನೀವು ಯಾವಾಗ ಹೋಗ್ತಾ ಇದ್ದೀರಾ ಮೂವಿ ನೋಡಕ್ಕೆ? ನಾವು ಒಂದ್ಸರಿ ಮನೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಹೋಗೋಣ ಅಂದ್ರೆ ನಾವು ಆಲ್ಮೋಸ್ಟ್ ಯಾವ್ದೇ ಮೂವಿ ಬಂದ್ರು ಫಸ್ಟ್ ಹೋಗ್ತೀವಿ. ಆಲ್ಮೋಸ್ಟ್ ಹೋಗ್ತೀವಿ. ಓಕೆ, ಅದೇ ಈಗ
ಒಂದಿಷ್ಟು ಜನ ಈಗ ಫ್ಯಾನ್ ಓವರ್ ಎಲ್ಲ ಮಾಡೋದಿರುತ್ತೆ, ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಫ್ಯಾನ್ ಓವರ್ ಎಲ್ಲ ಮಾಡಬಾರ್ದು ಅಂತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದು ಸ್ಯಾಂಡಲ್ವುಡ್ಗೆ ಎಲ್ಲ ಸಪೋರ್ಟ್ ಮಾಡ್ಬೇಕು. ಆಲ್ಮೋಸ್ಟ್ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡ್ತಿದಾರೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕು ಅಲ್ವಾ? ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹೆಸರೆಂತ ನಿಮ್ದು? ಅಖಿಲ್ ಅಂತ. ಸೊ ಓಕೆ, ನಿಮಗೆ ಈಗ ನೋಡಿ ಗೊತ್ತಿದೆ, ಈಗ ಇನ್ನ ಒಂದು 2 days ಅಲ್ಲಿ ಟಾಕ್ಸಿಕ್ ಇಂದ ಒಂದು ಮೂವಿ ರಿಲೀಸ್ ಆಗ್ತಿದೆ. ಟ್ರೈಲರ್ ನೋಡಿದಿರಲ್ಲ ಆಲ್ರೆಡಿ? ಓಕೆ, ಸೊ ಈಗ ಯಶ್ ಅವ್ರದ್ದು ನಮ್ಮ ಒಂದು ಕನ್ನಡದ ಒಂದು ಇಂಡಸ್ಟ್ರಿ ಒಂದು ಸೂಪರ್ ಸ್ಟಾರ್ ಅಂತ ಯಶ್ ಅವ್ರದ್ದು ಮೂವಿ ಇದೆ. ಆಫ್ಟರ್ 4 years ಮೇಲೆ ಬರ್ತಾ ಇದೆ. ಸೊ ಈಗ ನಿಮಗೆ ಗೊತ್ತಿರ್ಬೋದು ಯಶ್ ಅವರ ಒಂದು ಏನು ವಿಷನ್ ಏನಿದೆ, ಅವ್ರ ಹಾರ್ಡ್ ವರ್ಕ್ ಎಷ್ಟಿದೆ, ಅವ್ರು ಎಲ್ಲಿಂದ ಎಲ್ಲಿ ಬಂದಿರೋ ಅಂತ ನಿಮಗೆ ಗೊತ್ತೇ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಬ್ರೋ? ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಾನು ಯಶ್ ಫ್ಯಾನು. ಓಕೆ, ಅವ್ರ ಗೂಗ್ಲಿ ಫಿಲಮ್ ನೋಡ್ಬಿಟ್ಟು ಫ್ಯಾನು. ಅವ್ರದ್ದು ವಿಷನ್, ಅವ್ರದ್ದು ನಮಗೆ ಗ್ರೋತ್ ನಮಗೆ ಪರ್ಸನಲ್ ಅನ್ಸುತ್ತೆ. ಸ್ಟೆಪ್ ಬೈ ಅವ್ರ ಗ್ರೋತ್ ನೋಡ್ರೆ ನಮ್ದೇ ಗ್ರೋತ್ ನೋಡ್ದಂಗ ಆಗುತ್ತೆ. ಅವರು ಎಲ್ಲರಿಗೂ ಒಂಥರ ಇನ್ಸ್ಪಿರೇಷನ್. KGF ನ ಆಕ್ಚುಲಿ ಪ್ಯಾನ್ ಇಂಡಿಯಾ ತಗೊಂಡೋಗಿದೆ ಯಶ್. ಅದನ್ನ ಪ್ರಶಾಂತ್ ನೀಲ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ನಾನು ಎಷ್ಟೋ ದಿನ ಮಾತು ಬಿಟ್ಟಿದ್ರಂತೆ ಪ್ರಶಾಂತ್ ನೀಲ್ ಅವರು ಯಶ್ ಹತ್ರ. ಅವ್ರು ಒಂದನ್ನೇನಾದ್ರೂ ಮಾಡ್ಬೇಕು ಅಂತ ಅಂದ್ರೆ ಅದನ್ನ ಮಾಡೇ ಮಾಡ್ತಾರೆ, ಹೇಳ್ದಂಗೆ ಮಾಡಿದ್ದಾರೆ ಕೂಡ. ಕನ್ನಡ ಇಂಡಸ್ಟ್ರಿನ ಎಲ್ಲೋ ತಗೊಂಡೋಗ್ತಾ ಇದಾರೆ. ಸುಮಾರು ಟೈಮ್ ಇಂದ ಕನ್ನಡ ಇಂಡಸ್ಟ್ರಿಲಿ ಒಳ್ಳೆ ಫಿಲಂ ಬರ್ತಾ ಇಲ್ಲ. ಲಾಸ್ಟ್ ನಾವು KGF 2 ಆದ್ಮೇಲೆ ಕಾಂತಾರನೇ ರಿಷಬ್ ಶೆಟ್ಟಿ ಅವರೇ ಬಂದಿರೋದು. ಇವಾಗ ಮತ್ತೆ ಖುಷಿ ಆಗ್ತಿದೆ, ತುಂಬಾ ಎಕ್ಸೈಟ್ ಆಗಿದೀವಿ ನಾವು ಯಶ್ನ. ಅದನ್ನ ಡಬಲ್ ಆಕ್ಟಿಂಗ್ ನೋಡದೆ ತುಂಬಾ ಟೈಮ್ ನೋಡೇ ಇಲ್ಲ. ಫಸ್ಟ್ ಟೈಮ್ ಟೈಮ್ ಮತ್ತೆ ಟ್ರಿಬಲ್ ಆಕ್ಟಿಂಗ್ ಕೂಡ ಅಂತ ಹೇಳ್ತಾ ಇದಾರೆ, ಗೊತ್ತಿಲ್ಲ, ನೋಡ್ಬೇಕು. ಫಿಲಂ ನೋಡಕ್ ತುಂಬಾ ಎಕ್ಸೈಟ್ಮೆಂಟ್. ಟಿಕೆಟ್ ಬುಕ್ ಮಾಡ್ಕೊಂಡು ಯಾವಾಗ 2 ದಿನ ಆಗತ್ತೆ ಅಂತ ತುಂಬಾ ಕುತೂಹಲದಿಂದ ತುದಿ ಕಾಲಲ್ಲಿ ಕಾಯ್ತಾ ಇದ್ದೀವಿ. ಸೊ ಮತ್ತೆ ಈಗ ನೋಡಿ ನೆಕ್ಸ್ಟ್ ಈ ಇಯರ್ ಅಲ್ಲಿ ಅವ್ರದ್ದೇನು ಜಾಕ್ಪಾಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ರಾಮಾಯಣ ಕೂಡ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಅಲ್ಲಿ ಏನ್ ದೊಡ್ಡ ವಿಜಿಟ್, ಅದಂತೂ ಇನ್ನೂ ದೊಡ್ಡ ಸ್ಕೇಲ್ ಅಲ್ಲಿ ಆಗ್ತಿರೋಂತ ಮೂವಿ. ಸೊ ಆಸ್ ಅ ರಾವಣ ಹೇಗೆ ಅವ್ರು ಕಾಣ್ತಾ ಇದಾರೆ ಯಶ್ ಅವರು? ಮಾತು ಅದು ಕೇಳದೆ ಬೇಡ. ಅದನ್ನ ಅವ್ರ ಕಣ್ಣಲ್ಲೇ ಎಕ್ಸ್ಪ್ರೆಷನ್ ಗೊತ್ತಾಗ್ತೈತೆ. ಆ ಸಿಂಹದ ಜೊತೆ ಗರ್ಜನೆ, ಮೈಯೆಲ್ಲ ರೋಮ ಎಲ್ಲ ಒಂಥರ ನೆಟ್ಟು ಆಗ್ಬಿಡುತ್ತೆ. ಅದು ಇನ್ನು ರಾಮಾಯಣ ನೋಡಕ್ ಇನ್ನೂ ಎಕ್ಸೈಟ್ ಆಗಿದ್ದೀನಪ್ಪ. ಅದು ವಿಲನ್ ಕ್ಯಾರೆಕ್ಟರ್ ತುಂಬಾ ಎಕ್ಸೈಟ್ ಆಗಿದೆ. ಸೊ ನೀವೀಗ ರಾಯ ಅಥವಾ ಟಿಕೆಟ್ ಯಾರಿಗೆ ತುಂಬಾ ಎಕ್ಸೈಟ್ ಆಗಿದ್ದೀರ ಒಬ್ರು? KGF ಅಲ್ಲಿ ಯಶ್ನ ದಾಡಿ ಎಲ್ಲ ನೋಡಿರೋದ್ರಿಂದ ನಾನು ಟಿಕೆಟ್ ರೋಲ್ ಅಲ್ಲಿ ನೋಡಕ್ಕೆ ತುಂಬಾ ಎಕ್ಸೈಟ್ ಆಗಿದೆ. ಯಾಕಂದ್ರೆ ದಾಡಿ ಇಲ್ಲದೆ ತುಂಬಾ ಟೈಮ್ ಆಗಿತ್ತು. 4 ವರ್ಷ, KGF ಗೆ 3 years, 7 years ಆಗಿತ್ತು ದಾಡಿ ಇಲ್ದೆ ನೋಡ್ದೆ. ಹೌದೌದು, ದಾಡಿ ಇಲ್ದೆ ನೋಡಕ್ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಹೆಂಗಿದೆ ಆಕ್ಟಿಂಗ್, ಬಾಡಿಲೇ ಗೊತ್ತಾಗ್ತಿದೆ ಅವ್ರದ್ದು ವೇರಿಯೇಷನ್. ರಾಯನ್ಗೂ ಮತ್ತೆ ಟಿಕೆಟ್ಗೂ ತುಂಬಾ ಬಾಡಿ ವ್ಯತ್ಯಾಸ. ತುಂಬಾ ಡೆಡಿಕೇಶನ್ ಅಲ್ಲಿ ಬಾಡಿನ ಡೌನ್ ಮಾಡಿದ್ದಾರೆ. ಡೆಡಿಕೇಶನ್ ಮಾಡಿದ್ದಾರೆ. ತುಂಬಾ ಎಕ್ಸೈಟ್ ಆಗಿದೀವಪ್ಪ ನೋಡಕ್ಕೆ ಟಾಕ್ಸಿಕ್. ಸೊ ಫಸ್ಟ್ ಡೇ ಹೋಗ್ತಿದ್ದೀರಾ ಹಂಗಾದ್ರೆ? ಹೋಗ್ತಾ ಇದ್ದೀವಿ. ಓಕೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.